ಹಾಗಾದ್ರೆ ಹೇಳಿದ್ರೆ ಅದು ಏನು ಚೆನ್ನಾಗಿ ಬೋಲೋ ಸುಂದರ ಪ್ರಿಯಕರ ಮತ್ತೆ ಚಂದ್ರನನ್ನು ಆಶ್ರಯಿಸಿದ ಚಕೋರಿ ಪಕ್ಷಿಯಂತೆ ತಮ್ಮನ್ನು ಆಶ್ರಯಿಸಿರುವೆನು ಕಾಂತೆ. ಅಷ್ಟರೊಳಗೆ ನೀನು ಹೋಗುತ್ತಿರುವ ಪಯಣಗಳಿಗೆ ನನ್ನ ಬುದ್ಧಿ ಸಂಪನ್ನ ಎಲ್ಲಿಯೇ ಪಕ್ಷಿಗೆ ಬುದ್ಧಿಗಳೆಂಬ ಯಾವತ್ತರೂ ಗರ್ಭಾಧ್ಯುವಂತೆ ರೌದ್ರಾನ್ವಿತನಾಗಿ ಸಿಂಹಾಸನಕ್ಕೆ ಹೋಗುವ ಸಮಯದಲ್ಲಿ ಬಾಪುಗೆ ಭೂಮಂಡಲದಲ್ಲಿ ಪಲಾಟ ಕುರುಮಂಡಲೇಶನ ದಂಡಿನೊಳಗೆ ಸಾಂಬೀರು ಸಂಭವನು ಸಮದಂಡಿಗಳಿಗೆಲ್ಲ ಒಂದು ದಿಕ್ಕು ಬಂಡಲವ ಬೆರ್ರನ್ನು ಬಿರುವ ತಡಂಗೂರನ್ನು ಓಡಿಸಿ ಬರವೇ ಅದನ್ನ ಪ್ರಸಿದ್ಧರಾದ ತನ್ನ ಸಾಕ್ತರನ್ನು ಕೈಗೊಂಡಿರುವ ಬಳಿಕ ಗಮನೆ ನಡಿ ನೀನು ಸದನಕ್ಕೆ ಬೇಗನೆ ಪ್ರಿಯಾ ಪ್ರಿಯೇ ಹೋಗಲು ಬಂದಿಲ್ಲ ಮತ್ತೆ ಅದಕ್ಕೆ ಬಂದಿರುವೆ ನಿನಗೆ ನೀತಿಯ ಮಾತನ್ನು ಹೇಳುವುದು ನಾನು ಎಷ್ಟು ಮಾತಕ್ಕೆ ಬರುವುದಿಲ್ಲ ಕಾಂತೆ ಕಾಂತ ಯುದ್ಧ ಮಾಡುವುದಕ್ಕೆ ಹೋಗುವ ಕಾಂತೆ ನೀತಿಯ ಮಾತನ್ನು ಹೇಳಿದ್ರು ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಹೇಳ ಕಾಂತೆ ಆ ಚಕ್ರ ಬಿಂಬವನ್ನು ಭೇದಿಸುವುದಕ್ಕೆ ದಿಕ್ಪತಿಗಳಿಂದ ಅಸಾಧ್ಯವಾಗದು ಸಾಧ್ಯವಾಗಿರುವುದು ಕಾಂತೆ ಅಂಥ ವೀರರೇ ಜಯಿಸಲಾರರೆಂದ ಮೇಲೆ ಈ ವೀರಭಿಮಾನವನ್ನು ಜಯಿಸಿ ಬರುವುದು ಕಾಂತೆ ಪ್ರಿಯಾ ನೀನು ಚಕ್ರಬಿಂಬದ ಒಳಗೆ ಹೋಗಿ ಹಿಂತಿರುಗಿ ಬರದಿದ್ದರೆ ಸಹಜವಾಗಿ ಗೆದ್ದು ಬರುವುದು ಕಾಂತೆ ಅಲ್ಲ ನಲ್ಲೇ ಹಾಗಾದ್ರೆ ಹೇಳಿದನು ಕೇಳು ಅದೇನು ಚೆನ್ನಾಗಿ ಹೇಳು ನಿನ್ನ ತಂದೆ ಎಂತವನು ಗೊತ್ತೇ? ಈಗ ರವಿ ಮಾತಾಡಿ ಎಂತವನು ಗೊತ್ತೇ? ಪ್ರಿಯಾ ನಿನ್ನ ತಂದೆ ಬಗ್ಗೆ ಕೇಳುವಿನ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳುತ್ತೆ?
ಮಾಡಿಕೊಂಡಿರುವೆಯಲ್ಲ, ಹೌದು ಕಾಂತಿ. ಉಲ್ಲಾಸದಿಂದಿರು. ಕೆಟ್ಟ ಬಂದ ಮೇಲೆ ಉಲ್ಲಾಸದಲ್ಲಿರುವ ಕಾಂತಿ. ಸುಂದರ, ಸುಂದರಿ, ಪ್ರಿಯ, ಪ್ರಿಯೆ, ಹೃದಯೇಶ್ವರ, ಹೃದಯೇಶ್ವರ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ನಿನ್ನ ಬಂಧವ ಬಿಡುವ ಗೆಳೆಯ, ನನ್ನ ಕೈಲಿರುವ ಮಾಂಗಲ್ಯದೊಡೆಯ. ಪ್ರಿಯ, ಪ್ರಿಯೆ, ಕಾಮಿನಿ ಮನೆಯರೊಳಗೆ ಮಮಕಾರವನ್ನು ತೊರೆದು ಹಾ. ಶರಸಂಕೂಲ ಪ್ರವೀಣರಾಗಿ ಒಮ್ಮಿಂದೊಮ್ಮೆ ಹೇಳದ ಕೇಳದೆ ಹೋದರೆ ಹೋದರೆ ನಮ್ಮ ಗತಿಯನ್ನು ರಮಣ ಸನ್ಮೋಹನಾವರಣ. ಎಲೆ ಕನಕಾಂಗಿ ರೌದ್ರಾಂಗಿತನಾಗಿ ಮಕ್ಕಳ ತಡವೀರ ಕಂಕಣಂ ಧರಿಸಿ ಭೂಕಂಪವಾಗುವಂತೆ ನಮಿತ ಕಾರಣದಲ್ಲಿ ಬಂಕನ ರಣಮಂಡಲನಿಗೆ ಹೋಗುವ ಸಮಯದಲ್ಲಿ ಸಂಕಟನ ಅಡ್ಡಗಟ್ಟಿದರ ಎಲ್ಲದ ಮಂಕುಮತಿ ಕುರುಬರ ಬಿಕ್ಕನ್ನು ಮುರಿದು ಬರುವೆ. ಹೌದೇ? ಎಲೆ ಸುಂದರಿ, ಚೋಡಿಪನ ಬಲಕ್ಕೆ ಸೇನಾಟ ದ್ರೋಣನಿಗೆ ಎನ್ನ ಭುಜಬಲದ ತಾಣದಿಂದ ಅವನಿಗೆ ಯಮನಾಲಯದ ದಾಳಿಯನ್ನು ತೋರಿಸಿ ಬರುವೆ. ಎಲೆ ಸುಂದರಿ, ಹೃದಯೇಶ್ವರ, ಕುರುಕಟ್ಟವನ್ನು ಎನ್ಸುತ್ತಿರ್ತವೆ. ಜಂಬಾಡಿಯ ಪುತ್ರ ಎನಿಸಿ ಸಾರ್ಥಕ ಮೇಲೆ ಕರಗಾಗಿ ಆತಾಗಿ ಸೋದರ ಮಾವನೆನಿಸಿಕೊಂಡಿರುವ ಅಭಿಮಾನ್ಯು ಎಲೆ ಕನಕಾಂಗಿ, ನಿನ್ನ ಸೋದರ ಸತಿಯನ್ನು ಬಿಟ್ಟು ಹೋಗಲು ನಿರ್ಧಾರ ಮಾಡಿರುವೆಯಾ? ಹೌದು ಕಾಂತೆ. ಅಲ್ಲ, ನನ್ನೇ ನೋಡು ನೋಡು, ನೋಡುತ್ತಿರುವ ಅಲ್ಲ ಕಾಂತೆ, ಯೋಚನೆ ಮಾಡು. ಯೋಚನೆ ಮಾಡಿರುವರು ಕಾಂತೆ. ಮಾಡಿರುವೆಯಲ್ಲ? ಹೌದು ಕಾಂತೆ. ಹಾಗಾದ್ರೆ ಹೇಳುವನು ಕೇಳು. ಚೆನ್ನಾಗಿರೋ ಕಾಂತೆ. ತಿಂದು ತಿಂದರ ಮಲ್ಲಿಗೆ, ಬಂದೆ ಕೋಮಲ ಮಾಲಿಗೆ. ತಿಂದು ತಿಂದರ ಮಲ್ಲಿಗೆ, ಬಂದೆ ಕೋಮಲ ಮಾಲಿಗೆ. ರಮಣೆ, ಇದ್ದ ಕಾಕ್ಷೀತರಾದ ವರ್ತಮಾನವನ್ನು ಕೇಳಿ ಮಂದಿರವನ್ನು ಬಿಟ್ಟು ಬಂದ್ರೇನೋ. ಪ್ರಿಯ, ಪ್ರಿಯೆ, ಮತ್ತೆ ಗಂಗೆಳಿ ಮಾತು ಇಚ್ಛೆ ಇಟ್ಟು ಕೇಳು. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಕಾಂತೆ. ಸುಂದರ, ಸುಂದರಿ, ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಯಬೇಕು, ಯೌವನದಲ್ಲಿ ಸುಖವನ್ನು ಪಡೆಯಬೇಕು. ಹೃದಯೇಶ್ವರ, ಹೃದಯೇಶ್ವರಿ, ಮುಂಪಿನ ಕಾಲದಲ್ಲಿ ಶಿವಲೋಕ ಸಾಧನಾಗಿ ಶಿವಪಾರಾಯಣ ಮಾಡಬೇಕು. ಇದು ಸರ್ವರಿಗೂ ಅನುಕೂಲವಾದ ಪದ್ಧತಿ.
ಎಲೆ ಕಡಕಾಂಗಿ ಸುಂದರ ಇಗೋ ಎನ್ನ ಕುಡಿಯ ಮೇಲೆ ಕುಳಿತುಕೋ. ನನ್ನ ಸೋದರ ಮಾವ ನೀನಲ್ಲವೇ? ನೀನು ಸೋದರ ಸೊಸೆಯ ಅವಳಿಗೆ, ಆದ್ರೆ ನನ್ನ ಮಾತು ಏತಕ್ಕೆ ಕೇಳುವುದಿಲ್ಲ? ನೀನು ನನ್ನ ಮಾತು ಏತಕ್ಕೆ ಕೇಳವಲ್ಲೆ? ನಿನ್ನ ಮಾತು ಕೇಳಿದ್ರೆ ನನ್ನ ಮಾತು ಕೇಳು. ಫಸ್ಟ್ ನನ್ನ ಮಾತು ಕೇಳಕಾಂತಿ. ಎಲೆ ಕಡಕಾಂಗಿ ಮುಂಗೈಯೊಳಗೆ ಶರಗಳನ್ನು ಏರಿಸಿ ಸಮರಂಗಕ್ಕೆ ಹೋಗುವ ಸಮಯದಲ್ಲಿ ಎಂಗಳಿಯರ ಮಾತಿನಂತೆ ಅಂಗಜನ ಕೆಳಗೆ ಮನಸ್ಸು ಹೋದರೆ ತುಂಗ ವಿಕ್ರಮರಾದ ಕ್ಷತ್ರಿಯರ ಧರ್ಮವಲ್ಲ. ಎಲೆ ಸುಂದರಿ, ಸುಂದರ ನಿಮ್ಮ ಜನಕರಾದ ಬಲರಾಮಾದಿ ಕೊಲ್ಲರಿಗೆ ಪೇಳಿದಂತೆ ಪರಬಲವಲ್ಲ ತಲ್ಲಣಿಸುವಂತ ಬಂದಿದವರ ಮುಂದೆ ನನ್ನನ್ನು ಸೋಲಿಸುವುದಕ್ಕೆ ಬಂದಿಯೇನೆ ಪುನರೋಚನೆ. ಮುಗ್ಗರಿಸುವಂತ ಶಾಲಾಗ್ರದಿಂದ ಕೂಡ ಸೈನ್ಯವೆಲ್ಲ ನಿಗ್ರಹಿಸಿ ಬರುವಂತ ಕಾಂತೆ ಸಮರಂಗದ ವಿಚಾರ ನಿನಗೆ ಆತಕ್ಕೆ ಚಿಂತೆ ಪ್ರಿಯೇ? ಸಮಾರಂಗದ ಚಿಂತೆ ನನಗೆ ಏತಕ್ಕೆ ಎಂದು ಹೇಳಿದೆಯಲ್ಲ? ಹೌದು ಕಾಂತೆ. ನಿನ್ನನ್ನು ಕಳೆದುಕೊಂಡ ನನ್ನ ಗತಿ ಏನು? ನಾನು ಗೆದ್ದು ಬಂದೇ ಬರುವನ ಕಾಂತೆ. ಬಂದೆ ಬರುವೆ ಎನ್ನುವ ನಂಬಿಕೆ ನಿನ್ನಲ್ಲಿರಬಹುದು, ಆದರೆ ನನಗೆ ಆದರೆ ನಿನ್ನಲ್ಲಿ ಕೂಡ ಇರಬೇಕು ಕಾಂತೆ. ಕಾಂತೆ ತಲೆಗಟ್ಟಿರುವುದೆಂದು ಬಂಡೆಗೆ ಹೋಗಿ ಜಜ್ಜಿಕೊಳ್ಳಬಾರದು. ಅದು ಯಾತಕ್ಕೆ ಕಾಂತೆ? ಅದರಂತೆ ನಿನ್ನ ಕಥೆ ಆಯಿತು. ಕ್ಷತ್ರಿಯರು ಯುದ್ಧ ಮಾಡುವುದಕ್ಕೆ ಹೋಗುವನ ಕಾಂತೆ. ಪ್ರಿಯೇ, ಹಾಗಾದ್ರೆ ಹೇಳಿ, ಅದು ಏನು ಚೆನ್ನಾಗಿ ನೀನು ಕ್ಷತ್ರಿಯರಲ್ಲ ಎಂದು ಯಾರು ಹೇಳಿದರು? ಯುದ್ಧ ಮಾಡಬೇಕು ಕಾಂತೆ. ಕ್ಷತ್ರಿಯರಾದ ಮೇಲೆ ನೀನಿನ್ನು ಚಿಕ್ಕವನು. ನಾನು ಚಿಕ್ಕವನಾದರೆ ಎಲ್ಲ ಕರದಲ್ಲಿರುವ ಈ ಬೇರೆ ಬಾಣಗಳಲ್ಲಿ ನಾನು ಚಿಕ್ಕವನ ಕಾಂತೆ. ಪ್ರಿಯೇ, ಸಂತೋಷದಿಂದ ಇರಬೇಕು. ಇನ್ನು ಮದುವೆಯಾಗಿ ಒಂದು ವರ್ಷ ಮೇಲೆ ಸಂತೋಷದಿಂದ ಇರುವನ ಕಾಂತೆ. ಇಂಥ ಆಟ ಏತಕ್ಕಾಗಿ? ಆ ಕೌರವರು ಮಾಡಿದಕ್ಕೋಸ್ಕರ ಕಾಂತೆ. ನೀನು ಇಂಥ ಆಟ ಮಾಡುತ್ತಿರುವೆನೆಂದು ಗೊತ್ತಿದ್ದರೆ ನಾನು ನಿನ್ನನ್ನು ಲಗ್ನವಾಗುತ್ತಿರಲಿಲ್ಲ. ಈಗೇನು ಬಿಟ್ಟು ಹೋಗಿಬಿಡುತ್ತಿದ್ದೇನೆ ಕಾಂತೆ. ಈಗ ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಅದಕ್ಕಾಗಿ ಯುದ್ಧಕ್ಕೆ ಕಳಿಸಿಕೊಳ್ಳ ಕಾಂತೆ. ಬಾರೋ ಸುಂದರ, ಬಾಳ ಚಂದಿರ, ಬಾರೋ ಪ್ರಿಯತಮ, ಸುಂದರಿ, ಪ್ರಿಯ, ಪ್ರಿಯೇ, ಸಂತೋಷದಿಂದ ರತಿಕೆ ಕಾಗುವುದು ಇರುವುದು ಬಿಟ್ಟು ಕಡಕೋಪದಿಂದ ಕೌರವರು ಪಂಥವನ್ನು ಕಟ್ಟು ಹೋಗುವೆನೆಂದು ಹೇಳಿದೆಯಲ್ಲ. ಹೌದು ಕಾಂತೆ. ಸಿಂಧು ಪುರೇಶನನ್ನು ಎಷ್ಟು ಮಾತ್ರಕ್ಕೆ ಮೆಚ್ಚಲಾರನು. ಸುಂದರ, ಸುಂದರಿ, ಆದ್ದರಿಂದ ಹೇಳಿನು ಅರಮನೆಗೆ ಹೋಗೋಣ ಬಾ. ಅನ್ನ ಬುದ್ಧಿ ಸಂಪನ್ನ. ಸುಂದರಿ
ನಾನೇನು ಕುಲ್ಲಲೋಚನಲ್ಲ. ಹೌದೇ? ಕಲ್ಲನಂತೆ ಪರಬಲ್ಲವಲ್ಲ ಕಲ್ಲನಿಸುವಂತ ಪಾಠ್ಯದ ಸಂಭವನು ಒಳ್ಳೆಯ ಬರ ಹೇಳಿದಂತೆ ಇಲ್ಲಿ ನಾನು ನಿಲ್ಲುವುದುಂಟೆ. ಹೌದೇ? ಬಾಬು ಬಾಬುರೆ ಕುಲ ತುಮಸ ಪ್ರಚಂಡ ಗಂಡುಗಳ ಗಾಂಧಿ ಸಾರ್ಥಕವನ್ನು ಸುಗತಿ ಮಣಿ ಸೌಂದರ್ಯದ ಕಲಿ. ಪ್ರಾಣೇಶ, ಪ್ರಾಣೇಶ್ವರಿ, ನಿನಗೆ ಏತಕ್ಕೆ ಇಂಥ ಆವೇಶ? ಕ್ಷತ್ರಿಯರನ್ನು ಬೇಕಾಗ್ತದೆ. ಕ್ಷತ್ರಿಯರಲ್ಲವೆಂದು ಹೇಳಿಲ್ಲಲ್ಲ. ಕ್ಷತ್ರಿಯರನ್ನು ಗೆಲ್ಲುವುದಕ್ಕೆ ಕಾಂತೆ. ಕ್ಷತ್ರಿಯರು ಇರುವರೆಂದು ನನಗೂ ಗೊತ್ತು, ನಿನಗೂ ಗೊತ್ತು. ಆದರೆ ನೀನಿನ್ನು ಚಿಕ್ಕವನು. ಚಕ್ರ ಬಿಂಬವನ್ನು ವೇದಿಸುವುದಕ್ಕೆ ನಿನ್ನ ತಂದೆಯವರು ಇರುವರಲ್ಲ ಎಂದು ಹೇಳಿದೆನು. ಹಿಂದಿನ ದಿನ ಸಮಸಪ್ತಾರಕ್ಕೆ ಹೋಗಿರುವರಲ್ಲ ಕಾಂತೆ. ಕಾಂತ, ಕಾಂತೆ, ಏನು ಹೇಳಿದೆ? ನಮ್ಮ ಭಾರತನ ಸಮಸಪ್ತಕರೊಡನೆ ಯುದ್ಧಕ್ಕೆ ಹೋಗಿರುವನೆಂದು ಹೇಳಿದನ ಕಾಂತೆ. ನಿನ್ನ ತಂದೆ ಕಾರಣ ಚಕ್ರನು ಒಂದು ಜತ್ತು ಬರವನ ಕಾಂತೆ. ಕಾಂತ, ಕಾಂತೆ, ನಿನ್ನ ತಂದೆಯಾದ ಪಾರ್ಥನು ಮಾತ್ರ ಹೋಗಿರುವನು, ಇನ್ನು ನಾಲ್ವರು ಇರುವರಲ್ಲ. ಅವರಿಗೆ ಹಿಂದಿನ ದಿನ ವರ ಇರುವುದು ಕಾಂತೆ. ಕಾಂತ, ಕಾಂತೆ, ವರ ಇರುವುದನ್ನು ನೀನು ನೋಡಿ ಬಂದಿರುವಿಯಾ? ನಾನು ತಿರುಗಿ ಬರಲಾಗದಂತ ಹೇಳಿದೆಲ್ಲ ನೀನೇನು ನೋಡಿ ಬಂದಿರುವೆನ ಕಾಂತೆ. ಸುಂದರ, ಸುಂದರೇ, ಈಗಾದರೂ ಪತಿಯ ಏಕಕ್ಷಮವನ್ನು ವಹಿಸುವುದು ಸತಿಯಾದ ನನ್ನ ಧರ್ಮ ಇರೋದು. ಯುದ್ಧವನ್ನು ಗೆದ್ದು ಬಂದ ಮೇಲೆ ಕೇಳುವನು ಮಾತು ಕಾಂತೆ. ಕಾಂತ, ಕಾಂತೆ, ಹಾಗಾದ್ರೆ ಹೇಳಿದ್ರಿಕೆ ಹಾಗಾದರೆ ಚೆನ್ನಾಗಿ ಹೇಳು ಕಾಂತೆ. ಸುಂದರಿ, ಸ್ಫಟಿಕ ವೇದ ಮಣಿಯನ್ನು ಕಲ್ಲೆಂದು ಭಾವಿಸಿದಂತೆ ನನ್ನ ಚಿಕ್ಕಪ್ಪನನ್ನು ತಿಳಿಯದೆ ಅನ್ನುವುದು ನ್ಯಾಯವೇ? ಅವನು ಮಾಡಿದ ಅಪಮಾನಕ್ಕೆ ಕಾಂತೆ. ಕಾಂತೆ, ಗೊಲ್ಲರ ಭಾವವನ್ನು ತೋರಿಸ ಲೀಲಾ ಮಾತ್ರ ನಟಿಸಿದನಲ್ಲದೆ ಸುಂದರ ಸುಂದರಿ, ಮಿಕ್ಕಿ ಮೀರಿ ಬಂದ ರಕ್ತಸರನ್ನೇ ಹೊಕ್ಕಲಕ್ಕಿರುವನು ನನ್ನ ಜನಕನು. ನಮ್ಮ ಭಕ್ತನ ಪರಾಕ್ರಮಶಾಲಿಯಾಗಿರುವನು ಕಾಂತೆ. ಸುಂದರ, ಸುಂದರಿ, ಅಂತ ನನ್ನ ಜನಕನ್ನು ನಿಂದಿಸಿ ಮಾತನಾಡುವುದು
ಹೇಳಿಕೆ ಸರಿಯಲ್ಲ ಪತಿದೇವ, ನಿಜವೆಂದು ತಿಳಿ ಸತ್ಯವಾಕ್ಯವ. ಎಲ್ಲಿ ನಾರಿಮಣಿಯೇ ಸುಂದರ, ಓಹೋ, ನಿಮ್ಮ ತಂದೆಯ ಕರ್ಪೂರದ ಡಬ್ಬೆಗೆ ಆಪ್ತೊಳಟಿಗೆ ನಿದ್ರೆ ಮಾಡಿದ ಆತನ ಸುದ್ದಿಯನ್ನು ಎನ್ನ ಮುಂದೆ ತಿದ್ದಿ ಹೇಳಲಿಕ್ಕೆ ಬಂದಿಯೇ ಬುದ್ಧಿಗಿನಳೆ. ಒಂದು ಹಳೆ ಹತ್ತಿನ ಮೇಲೆ ಕುಳಿತುಕೊಂಡು ತಕ್ಕತನದಿಂದ ಯುದ್ಧ ಮಾಡಿ ಗೆದ್ದಿರುವನಲ್ಲದೆ ರೋಷ ಹತ್ತನಾಗಿ ಧಾರ್ಮಿಕ ಮಾಡಿರುವನು. ಸೋಮಕನೆಂಬ ತಾಮಸನನ್ನು ತ್ವಚ್ಚ ರೂಪವನ್ನು ತಾಳಿ ಕೊಂಡಿರುವನಲ್ಲದೆ ಕಡೆ ಸೂರ್ಯನ ಹತ್ತವ ಹಾಗೆಯನ್ನು ವೃಕ್ಷದ ಕಡೆಯಲ್ಲಿ ನಿಂತು ಓಡಲು ಹಾಡಿರುವನಲ್ಲದೆ ಬಲಿ ಚಕ್ರವರ್ತಿ ಎನ್ನುವನಿಗೆ ವಾಮನ ರೂಪದಲ್ಲಿ ಹೋಗಿ 3 ಅಡಿ ಭೂದಾನಬೇಡ ನಲ್ಲದೆ ನಿಮ್ಮ ಜನಗನಾದ ಸಾರ್ವಜನಿಕ ಅಕ್ಷರ ಬಲ ನೃತ್ಯವನ್ನು ನೆಲದಪ್ಪಿನ ಕಲಿ ತಿಲಕನ ಮುಂದೆ ಕೇಳುವರ ಕಲಿಕರ ಮಾಡಿ ಹಾಡಿಗೆ ನಡಿ. ಸುಂದರ, ಸುಂದರೇ, ನಾನು ಎಷ್ಟು ಹೇಳಿದ್ರು ಕೇಳಿಸ್ತಿಲ್ಲ. ಎಷ್ಟು ಮಾತ್ರಕ್ಕೂ ಕೇಳುವನಲ್ಲ ಕಾಂತೆ. ನೋಡು, ಒಂದೇ ಆಟ ನಡೆಯಬೇಡ. ಆಟ ಮಾಡುವ ಕಾಂತೆ. ಪ್ರಿಯ, ಪ್ರಿಯ, ಹೃದಯೇಶ್ವರ, ಹೃದಯೇಶ್ವರಿ, ಸುಂದರ, ಸುಂದರಿ, ಅಭಿಮಾನ್ಯ, ಎಲೆ ಕನಕಾಂಗಿ, ಹೇಳಿ ಕೇಳು. ಅದೇನು ಚೆನ್ನಾಗಿಗಳು. ಕೋಪವೇಕೆ ತಾಪವೇಕೆ ಮನವನಯ್ಯ ಮಾತೇಕೆ ಏಕೆ ಸುಮ್ಮನೆ ಕೋಪತಾಳೆ ಕರ್ತನಾಗಿ ತನ್ನ ಭಕ್ತರಿಗೆ ಇಷ್ಟಾರ್ಥವನ್ನು ಪೂರೈಸೋಣ. ರಮಣ ಸನ್ಮೋಹನ ಎಲ್ಲಿಯೇ ತಕ್ಷಿಗೆ ಅಂದರ ತಾಯಿ ಆತನ ಹೆಣ್ಣಿಕೆಯನ್ನು ಕೊಂದ ಮಾಯಕಾರನ ನ್ಯಾಯವನ್ನು ಎನ್ನ ಮುಂದೆ ರಮಣ ಸೂರ್ಯ ಪತ್ನಿಗೆ ಬಾಟಲಿಗೆ ಯಾರಿಗೆ ಹಾಲು ಹರಿಯರಂತೆ ನೀರು ನೋಡು ಅಡಿಗೆ ನಾಟಕ್ಕೆ ಲೋಕ ಕಲ್ಯಾಣಕ್ಕಾಗಿ ಪ್ರಿಯ ಇನ್ನು ಅನಂತ ತಕ್ಕ ತನದಿಂದ ಯುದ್ಧ ಮಾಡಿ ಗೆದ್ದಿರುವನಲ್ಲದೆ